ಸಗದ ಕಾಣ್ತಾ ಇದೀನಾ? ಅಷ್ಟೊಂದೇ ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ತೋರಿಸ್ಬಿಡ ಇದನ್ನ. ಇಲ್ಲಿ ತೋರಿಸು ಸಾಕು. ಏನು ಇಷ್ಟು ಚೆನ್ನಾಗಿ ಮಾಡೋಳೆ? ಇದು ಹಂಗೆ ಇರೋ ಮೇರಾ ಔಟ್ಫಿಟ್. ಈಗ ನಾನು ಮತ್ತೆ ಲೆಕ್ಕಿ ಇಷ್ಟು ಮುಖ ಬರ್ತಿದ್ಯಾ? ಸ್ಟಾರ್ಟ್ ಮಾಡ್ಕೊತೀನಿ ಅದಕ್ಕೆ. ಗೈಸ್ ಏನು ಜಾಸ್ತಿ ತಗೊಂಡ್ಬರ್ಲಿಲ್ಲ ಗೈಸ್. ಆಮೇಲೆ ನಾನು ತಗೊಂಡ್ ಬಂದ್ಮೇಲೆ ಗೊತ್ತಾಯ್ತು ಕೆಲವೊಂದು ಒಂದೇ ಕಲರ್ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಇದೊಂದು ಇಷ್ಟ ಆಯ್ತು. ಇದೊಂದು ಬಟ್ಟೆ, ಇದು ಬಟ್ಟೆ ಮಸ್ತ್ ಇದೆ ಗೈಸ್. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಗಂತ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ನಿನ್ನೆ ನೈಟ್ ತಲೆಗೆ ಆಯಿಲ್ ಅಪ್ಲೈ ಮಾಡಿದ್ದೆ, ಸೊ ಹಾಗಾಗಿ ಹೋಗು ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿಗೆ ಹೋಗ್ತಾ ಇದ್ದೀನಿ. ತಿಂಡಿ ಪ್ರಕಾರ ತಟ್ಟೆ ಮೇಲೆ ಇಟ್ಬಿಟ್ಟಿದ್ದೆ ಗೈಸ್. ಇವತ್ತು ತಿಂಡಿಗೆ ಉಪ್ಪಿಟ್ಟಿದೆ, ನೋಡುವ. ಆಲ್ರೆಡಿ ಒಂಥರ ಸ್ಮೆಲ್ಲೇನು ಗಮ್ಮಂತ ಬರ್ತಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ತಿನ್ನಬೇಕು. ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರಲ್ವಾ, ಸೊ ಇದನ್ನು ಹಾಕಿದ್ದಾರೆ, ಏನಪ್ಪ ಬಟಾಣಿ ಹಾಕೋರೆ. ಓಕೆ ಓಕೆ, ಚೆನ್ನಾಗೈತಾ? ಚೆನ್ನಾಗಿಲ್ವಾ? ಅದನ್ನೇ ಅಡ್ಜಸ್ಟ್ ಮಾಡ್ಕೋಬೇಕು. ಇದನ್ನೇ ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ನಾನು ಉಪ್ಪಿಟ್ಟನ್ನ ಇಷ್ಟಪಡ್ತಿರ್ಲಿಲ್ಲ ಗೈಸ್. ನನ್ನ ಪಿ ಯುಲಿ ಒಬ್ಳು ಫ್ರೆಂಡ್ ಇದ್ಲು, ಅವ್ರ ಮನೇಲಿ ಉಪ್ಪಿಟ್ಟು ಮಾಡೋದು ನೋಡಿ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ವೆಜಿಟೇಬಲ್ಸ್ ಇಲ್ಲ, ವಿತೌಟ್ ವೆಜಿಟೇಬಲ್ಸ್ ತಿನ್ನೋಕ್ಕಾಗಲ್ಲ. ಆಮೇಲೆ ನಾನು ಯಾವಾಗ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆದೆ, ಡಯಟ್ ಎಲ್ಲ ಮಾಡೋಕ್ಕೆ ನಿಂತ್ಕೊಂಡೆ, ಆವಾಗಿಂದ ಓಕೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋತೀನಿ. ಒಂದು ಬಸ್ಸಾರು ಒಂದು ಬಿಟ್ಟಿನಿ, ಎಲ್ಲನೂ ಅಡ್ಜಸ್ಟ್ ಮಾಡ್ಕೋತೀನಿ ಗೈಸ್. ನಾನು ಗೈಸ್ ಹಾಕ್ಕೊಂಬಂದಿದ್ದೀನಿ ಸ್ವಲ್ಪ ಜಾಸ್ತಿನೇ. ಚೆನ್ನಾಗಿದೆ. ನಮ್ಮನೇಲಿ ಬನ್ಸಿ ರವೆ ಯೂಸ್ ಮಾಡ್ತೀವಿ ಗೈಸ್, ಸಣ್ಣ ರವೆ ಯೂಸ್ ಮಾಡಲ್ಲ. ಬಟ್ ಇದು ಸಣ್ಣ ರವೆ, ಅದೊಂದು ಇಷ್ಟ ಆಗ್ತಿಲ್ಲ, ಮತ್ತು ತಣ್ಣ ಆಗ್ಬಿಟ್ಟೈತೆ, ಅದೇ ಪ್ರಾಬ್ಲಮ್ ಅಷ್ಟೆ. ಓಕೆ ಓಕೆ, ಇಷ್ಟೊಂದು ತಿನ್ನೋಕ್ಕಾಗಲ್ಲ ಅನ್ಸುತ್ತೆ, ಗೊತ್ತಿಲ್ಲ, ನೋಡುವ ಗೈಸ್. ಇವಾಗ ಜಯನಗರ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಬಟ್ಟೆ ತೊಗೊಳೋದಿತ್ತು, ಅದಕ್ಕಿಂತ ಮುಂಚೆ ಊಟಕ್ಕೆ ರೈಸ್ ಮತ್ತು ತರಕಾರಿ ಜಾಸ್ತಿ ಹಾಕೊಂಡ್ಬಂದಿದ್ದೀನಿ, ತಿನ್ಬಿಟ್ಟು ಹೋಗ್ಬೇಕು. ಇವತ್ತು ಜಾಸ್ತಿ ತಿಂತಾ ಇದ್ದೀನಿ, ಎಲ್ಲ ಓಡಾಡಬೇಕಲ್ಲ, ಸ್ಟ್ರೆಂತ್ ಬೇಕು ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡೋಣ ಬನ್ನಿ. ಸಾಂಬಾರು ನಾನು ಎಲ್ಲ ತರಕಾರಿ ಅನ್ಕೊಂಡು ಬಂದೆ, ನೋಡಿದ್ರೆ ಆಲೂಗಡ್ಡೆ ಇದಿದೆ. ಸೊಪ್ಪೆ ಇದೆ, ಸೊಪ್ಪೆ ಗೈಸ್. ಒಂದು ಪಾರ್ಸಲ್ ಇತ್ತು, ಅದನ್ನು ತೊಗೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ 15th ಇದ್ದಿದ್ದು, ಬಟ್ ನೋಡಿದ್ರೆ ಇವತ್ತೇ ಬಂದ್ಬಿಟ್ಟೈತೆ ಗೈಸ್. ನಾನೊಂದು ಪ್ಯಾಂಟ್ ವೈಟ್ ಕಲರ್ ಜೀನ್ಸ್ನ ಬುಕ್ ಮಾಡಿದ್ದೆ ಗೈಸ್. 15th ಬರೋದು ಅಂತ ಇತ್ತು, ಮೇ ಬಿ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡು ಬೇಕಿತ್ತು ನನಗೆ, ಸೊ ಬೇಗನೆ ಬುಕ್ ಮಾಡಿದ್ದೆ. ಲೇಟ್ ಆಗುತ್ತೆ ಬರೋದು ಅಂತ ಅಂದ್ಬಿಟ್ಟು, ಬಟ್ ಗೊತ್ತಿಲ್ಲ, ಬಂದ್ಬಿಟ್ಟಿದೆ ಬೇಗ. ಇವಾಗ ಇದೊಂದ್ಸಲ ನೋಡಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ನಂದು 28 ಲೀಸ್ಟ್ ಸೈಜ್ 28, ಅದು ಕೂಡ ಕರೆಕ್ಟಾಗಿ ಆಗಲ್ಲ ಗೈಸ್, ಫುಲ್ಲು ಲೂಸ್ ಆಗುತ್ತೆ. ಅದಕ್ಕೆ ನನಗೆ ಅದೊಂದು ಪ್ರಾಬ್ಲಮ್ಮು. ನೋಡೋಣ, ದೇವರೇ ಚೆನ್ನಾಗಿ ಬಂದುಬಿಟ್ಟಿದ್ರೆ ಸಾಕಪ್ಪ, ಮತ್ತೆ ಅದನ್ನೆಲ್ಲ ಹಾಕಿ ಇದು ಮಾಡಿ ಅದೆಲ್ಲ ಹಿಂಸೆ ಅನಿಸ್ಬಿಡುತ್ತೆ. ನಾನು ವೈಟ್ನ ಆಲ್ಮೋಸ್ಟ್ ನಾನು ತಗೊಳ್ಳೋದೇ ಇಲ್ಲ. ಏನಕ್ಕೆ ಇಷ್ಟ ಆಗಲ್ಲ ಅಂತಂದರೆ ತೊಳಿಯೋಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ. ಬಟ್ ಅನ್ಫಾರ್ಚುನೇಟ್ಲಿ ವೈಟ್ ಪ್ಯಾಂಟ್ ಬೇಕಾಯಿತು, ಹಾಗಾಗಿ ವಾವ್. ಅಂದರೆ ಅಷ್ಟೊಂದು ಇದಿಲ್ಲ. ಅಯ್ಯಯ್ಯೋ, ಮನುಷ್ಯ ದೊಡ್ಡ ಸೈಜ್ ಅನ್ಸುತ್ತೆ ಕಣೆ ಇದು. ಚೆನ್ನಾಗಿದೆ ಗೈಸ್, ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಇದು ದೊಡ್ಡ ಸೈಜ್ ಅನ್ಸುತ್ತೆ.
ನೋಡೋಣ. ಎಲ್ಲಿ 28 ಹಿಂಗೆ ಬರುತ್ತಾ ಮೋನಿಶಾ? ಅಲ್ಲ ಅಲ್ವಾ? ಗೈಸ್ ಒಂದ್ಸಲ ಟ್ರಯಲ್ ಮಾಡಿದೆ, ಟ್ರಯಲ್ ಮಾಡ್ಕೊಂಡು ನೋಡಿ ಆಮೇಲೆ ಹೇಳ್ತೀನಿ ಗೈಸ್ 28 ಅಲ್ವಾ ಹೌದಾ ಅಂತ. ಗೈಸ್ ಚೆನ್ನಾಗೇನೋ ಬಂದಿದೆ ಗೈಸ್, ಬಟ್ಟು ತುಂಬ ಲೂಸು, ಸ್ವಲ್ಪ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ತೋರಿಸು ಸಾಕು. ಇಷ್ಟು ಚೆನ್ನಾಗಿ ಮಾಡೋಳೆ ಇದು ಹಂಗೆ ಇರು. ಮೇರ ಔಟ್ಫಿಟ್ ಈಗ ನಾನು ಮತ್ತು ಲೇಖಿ ಇವಾಗ ಜಯನಗರ್ ಹೋಗ್ತಾ ಇದ್ದೀವಿ ಫಾರ್ ಶಾಪಿಂಗ್. ಸೊ ಇದು ನನ್ನ ಔಟ್ಫಿಟ್ ಗೈಸ್. ಬಟ್ಟೆ ತೊಗೊಳಕ್ಕೆ ಅಂತ ಬಂದು ತಗೊಂಡಿದ್ದಾಯ್ತು. ಹಿಂದೆ ಹೋಗಿ ಒಂದು ಹಿಂದೆ ಹೋಗಿ ಕಾಣಿಸ್ತಿಲ್ಲ. ಮಾಲಲ್ಲಿ ಒಂದು ಡ್ರೆಸ್ ನೋಡಿದ್ದೆ, ಅದನ್ನು ತೊಗೊಂಡು ಅಂದ್ಬಿಟ್ಟು ಸುಮ್ಮನೆ ಆಗಲಿ ಅಷ್ಟೇ. ಬೇಡ ಕಣೆ, ಎಡಿಟಿಂಗ್ ಎಲ್ಲ ಮುಗಿಸಿ ಇವಾಗ ಊಟ ತೊಗೊಬರೋಣ ಅಂತ ಹೋಗಿದ್ವಿ. ಟೆರಸಲ್ಲಿ ತೊಗೊಬಂದ್ವಿ. 7 ಲೆಕ್ಕನ ಎಷ್ಟು ಸ್ಟೆಪ್ಸ್ ಹತ್ತಿ ಇಳ್ದಿರ್ಬೋದು ನಾವು. 50-60ನಾ ಗೈಸ್? ಎಣಿಸ್ಕೊಂಡು ಬಂದಿದ್ದೀನಿ. 90 ಮೆಟ್ಲು ಹತ್ತಿರೋದು, 90 ಮೆಟ್ಲು ಇಳ್ದಿರೋದು. ಇದು ಅದು ಏನೋ ಊಟನೇ ಬೇಡ ಅನಿಸ್ಬಿಡುತ್ತೆ. ಏನೋ ಇದು ಪನ್ನೀರ್ ಕರ್ರಿ, ಚಪಾತಿ, ರೈಸ್ ಜೊತೆ ಇದು ನಂದು 90 ಮೆಟ್ಲು ಇಳಿದು ಬರೋ ಅಷ್ಟರಲ್ಲಿ ಇದು ಇಲ್ಲ. ಆ್ಯಂಡ್ ಗೈಸ್ ನನ್ನ ನೇಲ್ ಪಾಲಿಶ್ ನೋಡಿ ಎಷ್ಟು ಜಾತ್ರೆ ಮಾಡ್ಕೊಂಡಿದ್ದೀನಿ. ಒಂದೊಂದು ಬೆಳ್ಳಿ ಅಲ್ಲೆಲ್ಲ ಯಾವ್ದು ತೊಗೋಬೇಕಂತ ಟೆಸ್ಟ್ ಮಾಡ್ತಿದ್ದೆ. ಸೊ ಹಂಗಾಗಿ ಇವಾಗ ಬನ್ನಿ ಟೇಸ್ಟು ಹೇಳುವ. ಅಪರೂಪಕ್ಕೆ ಅಪ್ಪ ಮಜ್ಜಿಗೆ ಚೆಲ್ಲೋಗ್ಬಿಟ್ರೆ ಹಿಂಸೆ ಅಪ್ಪ, ಅದನ್ನೆಲ್ಲ ತುಳಿಬೇಕು ಸ್ಮೆಲ್ಗೆ ಥರ ಎಲ್ಲ. ನಂದಂತೂ ಸಾಂಬಾರು ಕರಿ ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ. ನಾನೊಂದು ಬೌಲ್ ತರಬೇಕಿತ್ತು. ಇದು ಪನ್ನೀರು ಮಾಡಿದ್ದಾರೆ. ಚೆನ್ನಾಗಿದೆ. ನನಗೆ ತುಂಬ ಯೂಸ್ಫುಲ್ ಗೈಸ್, ಒಳ್ಳೆ ಪ್ರೋಟೀನ್. ಮತ್ತು ಸಾಂಬಾರು ಏನು ಹಾಕೊಂಡ್ಬಂದಿಲ್ಲ, ಅದ್ರ ತುಂಬ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ. ರೈಸ್ ಸ್ವಲ್ಪನೇ ಹಾಕ್ಕೊಂಡಿರೋದು, ಬಟ್ ಇವಾಗ ವೆಜಿಟೇಬಲ್ಸ್ ಜಾಸ್ತಿ ಹಾಕೋತೀನಿ. ಚಪಾತಿ ಅಂತೂ ಫುಲ್ ಆರೋಗ್ಬಿಟ್ಟಿದೆ ಅಷ್ಟೇ. ಚೆನ್ನಾಗಿದೆ ಸಾಂಬಾರು. ಆ್ಯಸ್ ಯೂಶುವಲ್ ಸಪ್ಪೆ ಇದೆ ಅಷ್ಟೇ, ಚೆನ್ನಾಗಿದೆ. ಗೈಸ್ ಏನು ಜಾಸ್ತಿ ತೊಗೊಂಬರ್ಲಿಲ್ಲ ಗೈಸ್. ಆಮೇಲೆ ನಾನು ತೊಗೊಂಡು ಬಂದಮೇಲೆ ಗೊತ್ತಾಯಿತು ಕೆಲವೊಂದು ಒಂದೇ ಕಲರ್ ತೊಗೊಂಬಂದ್ಬಿಟ್ಟಿದ್ದೀನಿ. ಇದೊಂದು ಇಷ್ಟ ಆಯಿತು, ಇದೊಂದು ಬಟ್ಟೆ, ಇದು ಬಟ್ಟೆ ಮಸ್ತ್ ಇದೆ ಗೈಸ್, ಅದಕ್ಕೆ ಇಷ್ಟ ಆಯಿತು ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಇದೊಂದು ಇಟ್ ಲೈಕ್ ಟೀ ಶರ್ಟ್ ಥರನೂ ಆಗುತ್ತೆ, ಸ್ವೆಟರ್ ಥರನೂ ಆಗುತ್ತೆ ಅಂತ. ಆ್ಯಂಡ್ ದೆನ್ ಇದು ಏನು ಒನ್ಸ್ ಅಪಾನ್ ಅ ಟೈಮ್ ಟ್ರೆಂಡ್. ಇದು ಆ್ಯಕ್ಚುಲಿ ಟ್ರೆಂಡೆಲ್ಲ ಮುಗ್ದೋದ್ಮೇಲೆ ನಾನು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿದೆ. ಇನ್ನೊಂದು ನೋಡಿದೆ, ಬಟ್ ಅದು ಇವಾಗಿನ ಟ್ರೆಂಡು, ಬಟ್ ಇನ್ನೊಂದು ಟೈಮ್ ತೊಗೊಳ್ಳೋಣ ಅಂತ ಬಂದೆ. ಆ್ಯಂಡ್ ಇದು ಮಧ್ಯಾಹ್ನನೇ ತೋರಿಸ್ದಂಗೆ ಇದನ್ನು ಏನು ಮಾಡಿದ್ದೆ, ನಾನು ಆರ್ಡರ್ ಮಾಡಿದ್ದು. ಏನೂ ಮಾಡೋಕ್ಕಾಗಲ್ಲ ನಂದು ಇಲ್ಲಿ ಇದೇನು ಸೈಜ್ ಜಾಸ್ತಿ ಬಂದಿದೆ, ಅದಕ್ಕೆ ಬೆಲ್ಟ್ ಏನಾದರೂ ನೋಡಬೇಕು. ಸ್ವಲ್ಪ ಅಷ್ಟೇ ಗ್ಯಾಪ್ ಇರೋದ್ರಿಂದ, ಲೂಸ್ ಇರೋದ್ರಿಂದ ನಾನು ರಿಟರ್ನ್ ಮಾಡಲಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇದೊಂದು ತೊಗೊಂಡೆ. ಅದು ಬಿಟ್ಟರೆ ಇದೊಂದು ನೇಲ್ ಪಾಲಿಶಿಂಗ್ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ನಂದೊಂದು ಡ್ರೆಸ್ ಇದೆ, ಆ ಡ್ರೆಸ್ಸಿಗೆ ತಕ್ಕಂಗೆ ನೇಲ್ ಪಾಲಿಶ್ ಬೇಕಂತಂದ್ಬಿಟ್ಟು ಹುಡ್ಕೋಕೆ ಹೋಗಿ ಈ ಥರ ಎಲ್ಲ ಜಾತ್ರೆ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ಇದೊಂದು ಎತ್ಕೊಬಂದೆ. ಅದಾದಮೇಲೆ ಇದು ಗೈಸ್ ನಂಗೆ ಸಿಕ್ಕಾಬಡೆ ಇಷ್ಟ ಆಯಿತು. ನನಗೆ ಈ ಚೈನ್ಗಿಂತ, ಅಯ್ಯೋ ಬರ್ತಾನೆ ಇಲ್ಲ,
ಯಾ ಈ ಪೆಂಡೆಂಟ್ ಸಿಕ್ಕಾಪಡೆ ಇಷ್ಟ ಆಯಿತು ಗೈಸ್. ಬರ್ತಿದೆಯಾ ಅಲ್ಲಿ? ಈ ಪೆಂಡೆಂಟ್ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಇದನ್ನು ನಾವು ಬೇಕಿದ್ರೆ 2 ಲೇಯರ್ ಸಪ್ರೇಟಾಗಿ ತೊಗೋಬೋದು, 2 ಲೇಯರ್ ತೊಗೋಬೋದು. ಆ್ಯಂಡ್ ಇದನ್ನು ಇವಾಗ ವೇರ್ ಮಾಡಿ ತೋರಿಸಲ್ಲ, ನೆಕ್ಸ್ಟು ಯಾವಾಗಾದರೂ ಹಾಕ್ಕೊಂಡಾಗ ತೋರಿಸ್ತೀನಿ ಅದನ್ನು. ಇಷ್ಟು ತೊಗೊಂಡಿದ್ದು ನಾನು ಆ್ಯಕ್ಚುಲಿ ಇವತ್ತು ಅಷ್ಟೇ. ಅದನ್ನು ಮಧ್ಯಾಹ್ನನೇ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಹೆವಿ ಸುಸ್ತಾಗ್ಬಿಟ್ಟಿತ್ತು ಬರೋ ಅಷ್ಟರಲ್ಲಿ. ಸೊ ಹಂಗಾಗಿ ಒಂದು ರೆಸ್ಟ್ ಮಾಡಿಬಿಟ್ಟು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಅಷ್ಟೇ. ದೆನ್ ಇವಾಗೆಲ್ಲ ಮುಗೀತು, ಬೆಡ್ ಮೇಲೆಲ್ಲ ಹರಡ್ಕೊಬಿಟ್ಟಿದ್ದೀನಿ. ಈಗ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಮಲಗೋ ಟೈಮ್. ಸೊ ಬನ್ನಿ, ನನ್ನ ಸ್ಕಿನ್ ಕೇರ್ ನನ್ನ ಮಿನಿ ವ್ಲಾಗಲ್ಲಿ ಬರುತ್ತೆ. ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟಾಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ವಿಡಿಯೋಸ್ ಮಾಡ್ಬೋದು ಅನ್ನೋ ನಿಮ್ಮ ಐಡಿಯಾಸ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಲವ್ ಯು, ಬಾಯ್.